ನಾನು ಅದನ್ನು ಸ್ವಾಗತಿಸ್ತೀನಿ. ಅವರು ಆರೋಪಿ ಅಪರಾಧಿ ಆಗಿರಲಿಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ ತನ್ನದೇ ಆದಂಥ ಒಂದು ನಂಬಿಕೆ ಇರ್ತದೆ. ಆ ನಂಬಿಕೆಯ ದ್ಯೋತಕವಾಗಿ ಏನು ವಿರೋಧ ಪಕ್ಷಗಳು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ರು, ಆ ಭಾವನೆಗಳಿಗೆ ಸ್ಪಂದಿಸೋ ಜೊತೆಯಲ್ಲಿ ಪ್ರಾಯಶಃ ಅವ್ರು ಮಾಡಿರೋ ಕೆಲಸ ಒಳ್ಳೇದಾಗಿದೆ. ನಾಗೇಂದ್ರನಿಗೆ ಒಳ್ಳೇದಾಗಿದೆ. ಬಿಜೆಪಿ ವಿರುದ್ಧ ಆರೋಪ ಒಂದು ನೋಡಿ, ದಲಿತರು ದೊಡ್ಡವರು ಸುವರ್ಣೀಯರು ಅನ್ನೋದನ್ನ ನಮ್ಮ ತಲೆಯಿಂದ ತೆಗೆದಾಕಿ, ರಾಜ್ಯ ಇದ್ರೆ ನಾವು ವ್ಯಕ್ತಿ ದೊಡ್ಡವನಲ್ಲ, ವ್ಯಕ್ತಿಗಿನ್ನ ದೇಶ ದೊಡ್ಡದು ಅನ್ನೋದನ್ನು ಪದೇ ಪದೇ ನಾವು ಮಾತಾಡ್ತಾ ಇರ್ತೀವಿ. ಆದ್ರಿಂದ ಯಾವ ದಲಿತರು ಸುವರ್ಣೀಯರು ಅನ್ನೋದಕ್ಕಿಂತ ನಾಗೇಂದ್ರ ಒಬ್ಬ ಬುದ್ಧಿವಂತ ಇದ್ದಾನೆ, ಒಳ್ಳೆ ತೀರ್ಮಾನ ತಗೊಂಡಿದ್ದಾನೆ. ಅವನ ತೀರ್ಮಾನಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಸಣ್ಣ ಪುಟ್ಟದ್ದು ಇವೆಲ್ಲವೂ ಎಲ್ಲ ಒಂದು ಕಡೆ ಉಪ್ಪು ಖಾರ ಬೆರೆಸ್ತಕ್ಕಂಥದ್ದು ಇರ್ತದೆ. ಆದರೆ ಅವನ ತೀರ್ಮಾನ ಸರಿ ಇದೆ. ಅದಕ್ಕೆ ನಾವು ವಿರೋಧ ಪಕ್ಷ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಅವ್ರಿಗೆ ಗೊತ್ತಿದೆ ನಾನೊಬ್ಬ ಅಪರಾಧಿ ಆರೋಪಿ ಮುಕ್ತ ಆಗೋ ತನಕ ನನ್ನ ತೀರ್ಮಾನ ಸರಿ ಇದೆ ಅಂತ ಅವ್ರ ಭಾವನೆ ಬಂದಿರ್ಬೋದು. ತೀರ್ಮಾನ ತಗೊಂಡಿದ್ದಾರೆ, ಅದು ಅವ್ರ ಪಕ್ಷದ ತೀರ್ಮಾನ. ನಾನು ಅದನ್ನು ಸ್ವಾಗತಿಸ್ತೀನಿ.